ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಟಾಪಟಿ ಆಗ್ತಾ ಇದೆ। ಈ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸ್ಪಷ್ಟ ಸಂದೇಶವೊಂದನ್ನ ರವಾನಿಸಿದ್ದಾರೆ। ಈ ಸಂದೇಶದಿಂದ ಆಕಾಂಕ್ಷಿತರು ಶಾಕ್ ಒಳಗಾಗಿದ್ದಾರೆ। ಸುರ್ಜೇವಾಲಾ ಮಾತಿನ ಬೆನ್ನಲ್ಲೇ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ। ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸದಲ್ಲಿ ಎಚ್.ಸಿ. ಮಹದೇವಪ್ಪ ಚರ್ಚೆ ಮಾಡ್ತಿದ್ದಾರೆ। ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಸಚಿವರು ಈ ಮೀಟಿಂಗ್ ನಡೆಸ್ತಾ ಇದ್ದಾರೆ। ಸಚಿವರು ಶಾಸಕರ ಸಭೆಗೆ ಅನುಮತಿ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ। ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಚಿವರ ಸಮಾಲೋಚನೆಯಾಗಿದೆ। ಪರ್ಸನಲ್ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಜಿ ಪರಮೇಶ್ವರ್ ಮಾತಾಡಿದ್ದಾರೆ। मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया। ಸರ್ ನಮಸ್ಕಾರ ಇಲ್ಲ, ಅದಕ್ಕೆ ಅಂತ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ, ಬೇರೆ ಏನೋ ಅವರ ಏನೋ ಪರ್ಸನಲ್ ವಿಚಾರ ಮಾತಾಡಕ್ ಬಂದಿದೆ। ಇಲ್ಲ, ಅದಕ್ಕೆ ಅಂತ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ, ಬೇರೆ ಏನೋ ಅವರ ಏನೋ ಪರ್ಸನಲ್ ವಿಚಾರ ಮಾತಾಡಕ್ ಬಂದಿದೆ। ಇಲ್ಲ, ಅದಕ್ಕೆ ಅಂತ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ। ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ। ಶಿವಪ್ರಸಾದ್, ಸುರ್ಜೇವಾಲಾರ ಮಾತಿನಿಂದ ಕಾಂಗ್ರೆಸ್ನ ಹಿರಿಯ ಸಚಿವರು ಹಿರಿಯ ನಾಯಕರು ಬೇಸರಗೊಂಡಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಬದಲಾಗೋದಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಏನಿದೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಇದನ್ನ ಬೇರೆ ನಾಯಕರು ತಗೊಳ್ತಿದ್ದಾರೆ ಅಂತ? ಖಂಡಿತವಾಗಿ ಸಭಾ ಕೆಪಿಸಿಸಿಗೆ ಪೂರ್ಣಾವಧಿಯ ವ್ಯಕ್ತಿ ಬೇಕು ಎಂತಕ್ಕಂಥ ಆಗ್ರಹವನ್ನ ಅನೇಕ ಸಚಿವರು ಶಾಸಕರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ। ಸದ್ಯ ಈಗ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಗೆ ಒಂದೇ ಹುದ್ದೆ ನಿಯಮದ ಅನ್ವಯ ಕೆಪಿಸಿಸಿಗೆ ಬೇರೆಯವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು, ಅದರಲ್ಲೂ ಹಿಂದುಳಿದ ಸಮುದಾಯಕ್ಕೆ ನೀಡಬೇಕು ಎಂಬತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ। ಅನೇಕ ಸಂದರ್ಭಗಳಲ್ಲಿ ಈ ವಿಚಾರ ಕುರಿತಂತೆ ಅಹಿಂದ ಸಚಿವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ। ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಮಗೆ ನೀಡಿದ್ದೆ ಆದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿಕ್ಕೂ ಕೂಡ ಸಿದ್ಧ ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ। ಸದ್ಯ ಇಂದು ಬೆಳಗಾವಿಗೆ ಆಗಮಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ। ಯಾವುದೇ ಕಾರಣಕ್ಕೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ, ಈಗಿರ್ತಕ್ಕಂಥ ಅಧ್ಯಕ್ಷ ಮುಂದುವರಿಯಲಿದ್ದಾರೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ। ಹಾಗಾಗಿ ಸದ್ಯ ಈಗ ಎಚ್.ಸಿ. ಮಹದೇವಪ್ಪ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ। ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಸಚಿವರ ಭೋಜನ ಕೂಟ ಏನಿತ್ತು ಅದನ್ನ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ರು। ಈ ವಿಚಾರ ಕುರಿತಂತೆ ಚರ್ಚೆ ಮಾಡಿದ್ದಾರೆ। ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಫೆಬ್ರವರಿ 15ರ ಒಳಗೆ ನಮ್ಮ ಸಮುದಾಯದ ಶಾಸಕರು ಮತ್ತೆ ಸಚಿವರು ತಮ್ಮ ಬೇಡಿಕೆಗಳೇನಿದ್ದಾವೆ ಯಾವ ರೀತಿ ಮುಂದೆ ಸಾಗಬೇಕು ಎಂಬತಕ್ಕಂಥ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ, ಅದಕ್ಕೆ ತಾವು ಅನುಮತಿಯನ್ನ ನೀಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ಮಾಡಿದ್ದಾರೆ। ಇನ್ನು ಪ್ರಮುಖವಾಗಿ ಈಗ ಸುರ್ಜೇವಾಲಾ ಅವರ ಸಂದೇಶ ಏನಿದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಯಾವುದೇ ತೀರ್ಮಾನಕ್ಕೆ ಬರಲಾಗಿಲ್ಲ, ಸದ್ಯ ಈಗಿರ್ತಕ್ಕಂಥ ಅಧ್ಯಕ್ಷರೇ ಮುಂದುವರಿತಾರೆ ಎಂಬತಕ್ಕಂಥ ಸಂದೇಶವನ್ನ ಏನ್ ರವಾನೆ ಮಾಡಿದ್ದಾರೆ। ಈ ವಿಚಾರ ಕುರಿತಂತೆ ಮುಂದಿನ ಕಾರ್ಯತಂತ್ರಗಳು ಹೇಗಿರಬೇಕು, ಈ ವಿಚಾರ ಕುರಿತಂತೆ ಪ್ರಮುಖವಾಗಿ ಅಹಿಂದ ಸಚಿವರು ಮತ್ತೆ ಶಾಸಕರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನ ನೀಡ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ। ಹಾಗಾಗಿ ಎಲ್ಲ ವಿಚಾರಗಳ ಕುರಿತಂತೆ ಏನು ಕಳೆದ ಬಾರಿ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದಂತ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಹಿರಿಯ ಸಚಿವ ಮಹದೇವಪ್ಪ ಅವರು ಚರ್ಚೆ ಮಾಡಿದ್ದಾರೆ। ಈ ಚರ್ಚೆಯಲ್ಲಿ ಪ್ರಮುಖವಾಗಿ ಸುರ್ಜೇವಾಲಾ ಅವರು ಈಗ ರಾಜ್ಯದಲ್ಲಿ ಇರೋದ್ರಿಂದ ಅವರನ್ನೇ ಭೇಟಿಯಾಗಿ ಮಾತುಕತೆ ನಡೆಸತಕ್ಕಂಥ ತೀರ್ಮಾನಕ್ಕೂ ಕೂಡ ಬರಲಾಗಿದೆ। ಹಾಗಾಗಿ ಸದ್ಯ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಇನ್ನೊಂದ್ ಕಡೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಸಚಿವರು ಮತ್ತೆ ಶಾಸಕರ ಸಭೆಗೆ ಅನುಮತಿ ಪಡಿತಕ್ಕಂಥ ವಿಚಾರ ಕುರಿತಂತೆ ಕೂಡ ಸಮಾಲೋಚನೆಯನ್ನ ಮಾಡಿದ್ದು, ಸದ್ಯ ಸುರ್ಜೇವಾಲಾ ಅವರ ಭೇಟಿಗೂ ಕೂಡ ಇಬ್ಬರು ಸಚಿವರು ತೀರ್ಮಾನವನ್ನ ಮಾಡಿದ್ದಾರೆ। ಈ ಸಭೆಯಲ್ಲಿ ಈಗಾಗಲೇ ಸಾಕಷ್ಟು ಮುಜುಗರ ಉಂಟಾಗ್ತಾ ಇದೆ। ಅಹಿಂದ ಸಚಿವರು ಮತ್ತೆ ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ನಾಯಕರು
ಸೂಚನೆಯನ್ನ ನೀಡದೆ ಹೋದ್ರೆ ಸಹಜವಾಗಿ ಸಮುದಾಯಕ್ಕೆ ಬೇರೆಯದ್ದೇ ಸಂದೇಶ ಹೋಗ್ಲಿದೆ. ಈಗಾಗಲೇ ಅನೇಕ ಶಾಸಕರುಗಳು ಕೂಡ ತಮ್ಮನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಭೆ ಮಾಡ್ತಕ್ಕಂತ ವಿಚಾರ ಕುರಿತಂತೆ ತಾವು ಅನುಮತಿಯನ್ನ ಪಡಿಬೇಕು, ಶೀಘ್ರವೇ ತಮ್ಮ ಸಭೆಯನ್ನ ಕರಿಬೇಕು ಅಂತಕ್ಕಂತ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.